ಮತ್ತೆ ನಾವು ಈಗ ಎರಡನೇ ಮಾಡ್ಯೂಲ್ಗೆ ಹೋಗೋಣ. ಈ ಎರಡನೇ ಮಾಡ್ಯೂಲ್ನಲ್ಲಿ ನಾವು ಹೆಲ್ಪ್ ಡೆಸ್ಕ್ನಲ್ಲಿ ಹೇಗೆ ಟಿಕೆಟ್ಸ್ನ ರೈಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ನಾನು ಈಗ ಅಪ್ರೂವರಿಂದ ಈಗ ನಾವು ಹೆಲ್ಪ್ ಡೆಸ್ಕ್ನಲ್ಲಿ ಟಿಕೆಟ್ಸ್ನ ರೈಸ್ ಮಾಡಬೇಕು ಅಂತ ಅಂದರೆ ನಾವು ಅಪ್ರೂವರಿಂದ ಲಾಗಿನ್ ಆಗಿ ಹೆಲ್ಪ್ ಡೆಸ್ಕ್ನ ಟಿಕೆಟ್ಸ್ನ ರೈಸ್ ಮಾಡಬೇಕಾಗಿರುತ್ತೆ. ಅಪ್ರೂವರ್ ಲಾಗಿನ್ ಆಗಬೇಕಾದ್ರೆ ನಾನು ಇಲ್ಲಿ ಅಪ್ರೂವರ್ KJD ಎಂಟ್ರಿ ಮಾಡಿದ್ದೀನಿ, ಪಾಸ್ವರ್ಡ್ ಎಂಟ್ರಿ ಮಾಡಿದ್ದೀನಿ, ಕ್ಯಾಪ್ಚಾ ಹಾಕ್ತಾ ಇದ್ದೀನಿ. ಕ್ಯಾಪ್ಚಾ ಎಂಟ್ರಿ ಮಾಡಿ ಇಲ್ಲಿ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೈನ್ ಇನ್ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಒಂದು OTP ಬರುತ್ತೆ. OTPನ ಎಂಟ್ರಿ ಮಾಡ್ತೀನಿ. OTP ಎಂಟ್ರಿ ಮಾಡಿ ವೆರಿಫೈ ಕ್ಲಿಕ್ ಮಾಡ್ತೀನಿ. ವೆರಿಫೈ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನನಗೆ ಯಾವ್ಯಾವ ಮಾಡ್ಯೂಲ್ಸ್ ಅಪ್ರೂವರ್ಗೆ ಅಸೈನ್ ಆಗಿರುತ್ತೆ ಈ ಒಂದು ಸರ್ವಿಸಸ್ ಪೇಜ್ ನಲ್ಲಿ ನಾವು ನೋಡ್ಬೋದು. ಇಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಒಂದು ಮಾಡ್ಯೂಲ್ ಇದೆ. ಈಗ ನಾವು ಹೆಲ್ಪ್ ಡೆಸ್ಕ್ ಮಾಡ್ಯೂಲ್ ಅಲ್ಲಿ ಹೇಗೆ ನಾವು ಟಿಕೆಟ್ಸ್ನ ರೈಸ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಅಪ್ರೂವರ್ ಇಂದ ಲಾಗಿನ್ ಆದ್ಮೇಲೆ ಇಲ್ಲಿ ಹೆಲ್ಪ್ ಡೆಸ್ಕ್ ಮಾಡ್ಯೂಲ್ ಇದೆ. ಹೆಲ್ಪ್ ಡೆಸ್ಕ್ ಮಾಡ್ಯೂಲ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾಗ ನಮಗೊಂದು ಇನ್ಬಾಕ್ಸ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಮೆನು ಐಕನ್ ಇದೆ. ಈ ಮೆನು ಐಕನ್ ನ ಕ್ಲಿಕ್ ಮಾಡಿ ಹೆಲ್ಪ್ ಡೆಸ್ಕ್ ಅಂತ ಇದೆ. ಹೆಲ್ಪ್ ಡೆಸ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ರೈಸ್ ಟಿಕೆಟ್ ಅಂತ ಒಂದು ಮೆನು ಇದೆ. ಈ ಸಬ್ ಮೆನು ರೈಸ್ ಟಿಕೆಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಈ ತರದೊಂದು ಹೆಲ್ಪ್ ಡೆಸ್ಕ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಆಫೀಸ್ ಲೆವೆಲ್ ಇದೆ, ಆಫೀಸ್ ನೇಮ್ ಇದೆ. ನಿಮಗೆ ಒಂದು ವೇಳೆ KJD ಎಂಪ್ಲಾಯ್ KJD ನಂಬರ್ ಗೊತ್ತಿದ್ರೆ KJD ನಂಬರ್ ಎಂಟ್ರಿ ಮಾಡಿ ಸರ್ಚ್ ಎಂಪ್ಲಾಯ್ ಅಂತ ಕ್ಲಿಕ್ ಮಾಡಿದಾಗ ಆ ಒಂದು KJD ಓಪನ್ ಆಗುತ್ತೆ. ಇಲ್ಲ ಏನು ಇಲ್ಲ ಅಂದ್ರೆ ಸುಮ್ಮನೆ ಸರ್ಚ್ ಎಂಪ್ಲಾಯ್ ಅಂತ ಕ್ಲಿಕ್ ಮಾಡಿದಾಗ ಆ ಆಫೀಸ್ ಅಂಡರ್ ಬರ್ತಕ್ಕಂಥ ಎಲ್ಲಾ ಎಂಪ್ಲಾಯೀಸ್ಗಳು ಇಲ್ಲಿ ಕಾಣಿಸ್ತಾರೆ. ಇಲ್ಲಿ ನೀವು ನಿಮ್ಮ ಆಫೀಸ್ ಲೆವೆಲ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು, ಆಫೀಸ್ ನೇಮ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡು ಈಗ ನಿಮ್ಮ ಆಫೀಸ್ನಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ಎಂಪ್ಲಾಯ್ಗೆ ನೀವು ಇಶ್ಯೂನ ರೇಸ್ ಮಾಡಬೇಕು ಅಂತ ಬಂದಾಗ ಹೇಗೆ ಇಶ್ಯೂ ರೇಸ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಎಂಪ್ಲಾಯ್ನ ಸೆಲೆಕ್ಟ್ ಮಾಡ್ಕೊಂತೀರಾ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಗೊಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಫೈನಲ್ ಎಂಪ್ಲಾಯ್ ಲಿಸ್ಟ್ ನಲ್ಲಿ ಅವರು ಇಲ್ಲಿ ಆಡ್ ಆಗಿರ್ತಾರೆ. ಈಗ ಇಲ್ಲಿ ನೀವು ಒಂದೇ ಇಶ್ಯೂ ಮಲ್ಟಿಪಲ್ ಎಂಪ್ಲಾಯೀಸ್ಗೆ ಬಂದಿದೆ ಅಂತ ಇದ್ದಾಗ ನೀವು ಮಲ್ಟಿಪಲ್ ಎಂಪ್ಲಾಯೀಸ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಎಂಪ್ಲಾಯೀಸ್ ನಲ್ಲಿ ಸೆಲೆಕ್ಟ್ ಮಾಡಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಆಡ್ ಎಂಪ್ಲಾಯ್ ಅಂತ ಸಿಸ್ಟಮ್ ಕೇಳುತ್ತೆ. ಕನ್ಫರ್ಮ್ ಇದ್ದಾಗ ಓಕೆ ಅಂತ ಎಂಟ್ರಿ ಮಾಡಿ ಇಲ್ಲಿ ನಿಮಗೆ ಫೈನಲ್ ಎಂಪ್ಲಾಯ್ ಲಿಸ್ಟ್ ನಲ್ಲಿ ಮಲ್ಟಿಪಲ್ ಎಂಪ್ಲಾಯೀಸ್ನ ನೀವು ಆಡ್ ಮಾಡಬಹುದು. ಇದನ್ನ ನೀವು ಮಲ್ಟಿಪಲ್ ಎಂಪ್ಲಾಯೀಸ್ನ ಯಾವಾಗ ಹಾಕ್ತೀರಾ ಅಂತಂತಂದ್ರೆ ಈಗ ಈ ಮಲ್ಟಿಪಲ್ ಎಂಪ್ಲಾಯೀಸ್ಗೆ ಒಂದೇ ತರ ಇಶ್ಯೂ. ಈಗ ಎಲ್ಲರಿಗೂ LIC ಅಮೌಂಟ್ ಚೇಂಜ್ ಮಾಡಬೇಕು ಅಥವಾ ಈಗ 4 ಜನಕ್ಕೆ ಒಟ್ಟಿಗೆ ನಾವು KJD ಅಮೌಂಟ್ ಚೇಂಜ್ ಮಾಡಬೇಕು, ಈಗ ಇಲ್ದಿದ್ರೆ KJD ಲೋನ್ ಅಮೌಂಟ್ ಚೇಂಜಸ್ ಇರಬೇಕು ಅಂತ ಇದ್ದಾಗ ಮಾತ್ರ ನಾವು ಈ ತರ ಒಂದೇ ಇಶ್ಯೂಸ್ ಬಹಳಷ್ಟು ಜನಕ್ಕೆ ಬಂದಿದೆ ಅಂದ್ರೆ ಅಷ್ಟು ಜನನ ಸೆಲೆಕ್ಟ್ ಮಾಡಿಕೊಂಡು ಒಂದೇ ಇಶ್ಯೂನ ರೈಸ್ ಮಾಡಬಹುದು. ಈಗ ನಾನು ಇಲ್ಲಿ ಎಂಪ್ಲಾಯೀಸ್ನ ಆಡ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಬಟನ್ ಇದೆ. ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ. ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಯಾವ್ಯಾವ ಎಂಪ್ಲಾಯೀಸ್ ಆಡ್ ಮಾಡಿರ್ತೀನಿ ಆ ಎಂಪ್ಲಾಯೀಸ್ ಇಲ್ಲಿ ಕಾಣಿಸ್ತಾರೆ. ಇಲ್ಲಿ ರೈಸರ್ ಟಿಕೆಟ್ ಅಂತ ಇದೆ. ಇಲ್ಲಿ ಮಾಡ್ಯೂಲ್ನ ಸೆಲೆಕ್ಟ್ ಮಾಡಬಹುದು. ನಾವು ಯಾವ ಮಾಡ್ಯೂಲ್ ಮೇಲೆ ನಮಗೆ ಇಶ್ಯೂ ಇದೆ. ಈಗ ಇಲ್ಲಿ ESS ಮಾಡ್ಯೂಲ್ ಇದೆ, ಲೀವ್ ಮ್ಯಾನೇಜ್ಮೆಂಟ್ ಇದೆ, ಲೋನ್ ಅಡ್ವಾನ್ಸಸ್ ಇದೆ, ಪೇರೋಲ್ ಇದೆ. ಓಕೆ, ಇಲ್ಲಿ ನಾನು ಫಸ್ಟ್ ನಿಮಗೆ ತೋರಿಸ್ಕೊಡ್ಲಿಕ್ಕೋಸ್ಕರ ಪೇರೋಲ್ ಸೆಲೆಕ್ಟ್ ಮಾಡ್ಕೊಂತೀನಿ. ಪೇರೋಲ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸಬ್ ಮಾಡ್ಯೂಲ್ ಅಲ್ಲಿ ಏನೇನು ಇಶ್ಯೂಸ್ ಇದೆ ಅಂತ ನೀವು ಇಲ್ಲಿ ಸಬ್ ಮಾಡ್ಯೂಲ್ಸ್ ನಲ್ಲಿ ಚೆಕ್ ಮಾಡಬಹುದು. ಈಗ ಇದೇ ರೀತಿಯಾಗಿ ನಾವು ಇದ್ರ ಮೇಲೆ ಮುಂದೆ ವ್ಯಾಲ್ಯೂಸ್ನ ಆಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ನಿಮ್ಗೆ ಅವಾಗ ಇಲ್ಲಿ ಸೆಲೆಕ್ಷನ್ ಮಾಡ್ಲಿಕ್ಕೂ ಕೂಡ ಬಹಳ ಈಸಿ ಆಗುತ್ತೆ. ನಿಮ್ಗೆ ಯಾವ ಇಶ್ಯೂಸ್ ಇದೆ ಅದ್ರ ಪ್ರಕಾರನೇ ನೀವು ಇಲ್ಲಿ ನಿಮ್ಮ ಇಶ್ಯೂಸ್ ಪ್ರಕಾರ ನೀವು ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡಬಹುದು. ಇಶ್ಯೂ ಟೈಪ್ ನಲ್ಲಿ ಕೂಡ ಇಲ್ಲಿ ಆಪ್ಷನ್ ಇದೆ. ಕ್ಯಾಲ್ಕುಲೇಷನ್ ಮಿಸ್ ಮ್ಯಾಚ್ ಇರ್ಬೋದು, ಡೇಟಾ ಇಶ್ಯೂ, ಫಂಕ್ಷನಾಲಿಟಿ ಮಿಸ್ಸಿಂಗ್ ಅಥವಾ ಸ್ಕ್ರೀನ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ಯಾವ ತರ ಇಶ್ಯೂ ಇದೆ ಅನ್ನೋದನ್ನ ನೀವು ಇಲ್ಲಿ ಅದ್ರ ಪ್ರಕಾರ ನೀವು ಇಲ್ಲಿ ಇಶ್ಯೂ ಟೈಪ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಏನು ಇಶ್ಯೂ ಬರ್ತಾ ಇದೆ ಸಿಸ್ಟಮ್ ನಲ್ಲಿ ಈ ಒಂದು ಇಶ್ಯೂ ಬಗ್ಗೆ ನಿಮ್ಮ ಸ್ಕ್ರೀನ್ ಶಾಟ್ಸ್ ಗಳೇನಿದೆ ಆ ಸ್ಕ್ರೀನ್ ಶಾಟ್ಸ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. PDF ಫೈಲ್ ಅಪ್ಲೋಡ್ ಮಾಡಬಹುದು, JPEG, PNG ಮತ್ತೆ ಇಷ್ಟು 4 ತರ ಫೈಲ್ಸ್ ನ ನೀವು ಅಪ್ಲೋಡ್ ಮಾಡಬಹುದು. ಮ್ಯಾಕ್ಸಿಮಮ್ 5 MB ತನಕ ಅಪ್ಲೋಡ್ ಮಾಡಬಹುದಾಗಿರುತ್ತೆ. ನೀವು ಈಗ ಒಂದ್ ವೇಳೆ ಯಾರಿಗಾದ್ರೂ ಈಗ ಪ್ರಮೋಷನ್ ಆಗಿ ಬೇಸಿಕ್ ಚೇಂಜ್ ಆಗಿದೆ, ಅವ್ರದ್ದು ಆಫೀಸ್ ಚೇಂಜ್ ಮಾಡಬೇಕು, ಅವ್ರದ್ದು ಪ್ರಮೋಷನ್ ಪೋಸ್ಟಿಂಗ್ ಡೀಟೇಲ್ಸ್ ಎಲ್ಲ ಚೇಂಜ್ ಮಾಡಬೇಕು ಅಂದಾಗ ನಿಮ್ಮ ಪ್ರಮೋಷನ್ ಆರ್ಡರ್ ಇರ್ಬೋದು, ಟ್ರಾನ್ಸ್ಫರ್ ಆದಾಗ ಟ್ರಾನ್ಸ್ಫರ್ ಆರ್ಡರ್ಸ್ ಇರ್ಬೋದು, ಅಥವಾ ಸಿಸ್ಟಮ್ ನಲ್ಲಿ ಯಾವ್ದಾದ್ರು ನಿಮ್ಗೆ ಏನಾದ್ರು ಸ್ಕ್ರೀನ್ ಅಲ್ಲಿ ಏನಾದ್ರು ಇಶ್ಯೂ ಬರ್ತಾ ಇದ್ರೆ ಆ ಸ್ಕ್ರೀನ್ ಶಾಟ್ಸ್ ನೆಲ್ಲ ತೆಗೆದು ಈ ಒಂದು ಅಪ್ಲೋಡ್ ಡಾಕ್ಯುಮೆಂಟ್ ಮೂಲಕ ನೀವು ಆ ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬಹುದು. ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ನ ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಒಂದು ಕಂಡೀಷನ್ ಏನಂತಂದ್ರೆ 5 MB ಗಿನ್ನ ಸೈಜ್ ಜಾಸ್ತಿ ಮೀರಬಾರದು. ಓಕೆ, ಈಗ ಹೇಗೆ ಅಪ್ಲೋಡ್ ಮಾಡೋದು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸಿಸ್ಟಮ್ ನಲ್ಲಿ ನಿಮ್ಮ ಎಲ್ಲಿ ಸ್ಕ್ರೀನ್ ಶಾಟ್ಸ್ ಇದೆ ಆ ಸ್ಕ್ರೀನ್ ಶಾಟ್ ನ ನೀವು
ಸೆಲೆಕ್ಟ್ ಮಾಡಿ ಅಪ್ಲೋಡ್ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಫೈಲ್ ಇಲ್ಲಿ ಕಾಣುತ್ತೆ. ಇಲ್ಲಿ ಇಶ್ಯೂ ಡಿಸ್ಕ್ರಿಪ್ಷನ್ ಇದೆ. ನಿಮ್ಮ ಇಶ್ಯೂ ಡಿಸ್ಕ್ರಿಪ್ಷನ್ ಏನಿದೆ ಇದನ್ನ ನೀವು ತುಂಬಾ ಡಿಸ್ಕ್ರಿಪ್ಟಿವ್ ಆಗಿ ಬರೀಬೇಕಾಗತ್ತೆ, ಏನ್ ಇಶ್ಯೂ ಇದೆ ಅನ್ನೋದನ್ನ. ಈಗ ಒಂದು ವೇಳೆ ಯಾರಿಗಾದ್ರೂ ನೀವು ಟ್ರಾನ್ಸ್ಫರ್ ಮಾಡಿದಾಗ ಏನೇನು ಚೇಂಜ್ ಆಗುತ್ತೆ, ಅವರ K2 DDO ಕೋಡ್ ಚೇಂಜ್ ಆಗುತ್ತೆ, ಆಫೀಸ್ ಚೇಂಜ್ ಆಗುತ್ತೆ, ಅವ್ರದ್ದು ಸಿಟಿ ಚೇಂಜ್ ಆಗುತ್ತೆ, ಅವ್ರಿಗೆ ಎಷ್ಟು ದಿನದ ಸ್ಯಾಲ್ರಿ ಮಾಡಬೇಕು, ಈ ಎಲ್ಲಾ ಡೀಟೇಲ್ಸ್ಗಳನ್ನ ಕೂಡ ನೀವು ಡಿಸ್ಕ್ರಿಪ್ಟಿವ್ ಆಗಿ ಪ್ರತಿಯೊಂದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ಫಸ್ಟ್ ನೀವು ನಿಮ್ಮ K2 DDO ಕೋಡು, ನಿಮ್ಮ ಇನಿಷಿಯೇಟರ್ ವೆರಿಫೈರ್ ಅಪ್ರೂವರ್ ಲಾಗಿನ್ ಡೀಟೇಲ್ಸ್ ಕೂಡ ಕೊಡಿ. ಸೊ ದಟ್ ಇಲ್ಲಿ ನೀವು ಇಶ್ಯೂ ಡಿಸ್ಕ್ರಿಪ್ಷನ್ ಅಲ್ಲಿ ಎಷ್ಟು ಡಿಸ್ಕ್ರಿಪ್ಟಿವ್ ಆಗಿ ಬರೀತೀರಾ, ಹೆಲ್ಪ್ ಡೆಸ್ಕ್ ಟೀಮ್ ಇದೆ, ಹೆಲ್ಪ್ ಡೆಸ್ಕ್ ಟೀಮ್ ಅವರು ಅದನ್ನ ಓದ್ಕೊಂಡು ಅದ್ರ ಪ್ರಕಾರವಾಗಿ ಅವರಿಗೆ ಇಶ್ಯೂ ರಿಸಾಲ್ವ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಅದರಿಂದ ಎಲ್ರಿಗೂ ನಾವು ನಿಮ್ಮ DDO ಆಫೀಸ್ ನಲ್ಲಿ ಯಾರ್ಯಾರು ಈ ಒಂದು ಇಶ್ಯೂ ರೇಸ್ ಮಾಡ್ತಿರ್ತೀರಾ ಎಲ್ರಿಗೂ ನಾವು ಒಂದು ಏನು ಕೇಳ್ಕೊಳ್ಳೋದು ಅಂತಂದ್ರೆ, ಇಶ್ಯೂ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಸ್ಕ್ರಿಪ್ಟಿವ್ ಆಗಿ ಏನು ಇಶ್ಯೂ ಇದೆ ಅನ್ನೋದನ್ನ ನೀಟಾಗಿ ಕರೆಕ್ಟಾಗಿ ಅದನ್ನ ಮೆನ್ಷನ್ ಮಾಡಿರಿ. ಸೊ ದಟ್ ಇಲ್ಲಿ ನಮ್ಮ ಹೆಲ್ಪ್ ಡೆಸ್ಕ್ ಟೀಮ್ ಅವ್ರು ಏನಿರ್ತಾರೆ ಅವರಿಗೆ ಅದನ್ನ ಇಶ್ಯೂ ರಿಸಾಲ್ವ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಈಗ ನಾನು ಟೆಸ್ಟ್ ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲಿ ಸಬ್ಮಿಟ್ ಬಟನ್ ನ ಕ್ಲಿಕ್ ಮಾಡಿದಾಗ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ ನಿಮಗೆ ಸಬ್ಮಿಟೆಡ್ ಫಾರ್ ಅಪ್ರೂವಲ್ ಅಂತ ಬರುತ್ತೆ. ನೀವು ಇಲ್ಲಿ ಸೆಂಟ್ ಐಟಮ್ಸ್ ನಲ್ಲಿ ನೀವು ಅದನ್ನ ನಿಮ್ಮ ಟಿಕೆಟ್ ನ ನೀವು ಕಳಿಸಿರ್ತಕ್ಕಂಥ ಟಿಕೆಟ್ಸ್ ನ ನೀವು ಇಲ್ಲಿ ನೋಡಬಹುದು. ಈಗ ಒಂದು ನಿಮ್ಮ ಟಿಕೆಟ್ ನಂಬರ್ ಜನರೇಟ್ ಆಗಿರುತ್ತೆ. ಈ ಒಂದು ಟಿಕೆಟ್ ನಮ್ಮ ಹೆಲ್ಪ್ ಡೆಸ್ಕ್ ಟೀಮ್ಗೆ ಬಂದಿರುತ್ತೆ. ಈ ಹೆಲ್ಪ್ ಡೆಸ್ಕ್ ಟೀಮ್ನವರು ಆ ಟಿಕೆಟ್ ಅನ್ನ ಪಿಕ್ ಮಾಡಿ ಅವರು ಅದೇ ನೀವೇನು ಇಶ್ಯೂ ಡಿಸ್ಕ್ರಿಪ್ಷನ್ ಮತ್ತೆ ಏನು ಸ್ಕ್ರೀನ್ ಶಾಟ್ಸ್ ಹಾಕಿರ್ತೀರಾ ಆ ಸ್ಕ್ರೀನ್ ಶಾಟ್ಸ್ ಪ್ರಕಾರ ಅವರು ಆ ಒಂದು ಇಶ್ಯೂ ಏನಿದೆ ಆ ಇಶ್ಯೂನ ಅವರು ರಿಸಾಲ್ವ್ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಅದರಿಂದ ನೀವು ಇಶ್ಯೂ ಡಿಸ್ಕ್ರಿಪ್ಷನ್ ಅನ್ನ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿ ಬರೀರಿ. ಈ ಮೂಲಕ ನಾವು ನಮಗೆ ಏನೇನು ಇಶ್ಯೂಸ್ ಇದೆ ಆ ಇಶ್ಯೂಸ್ ನಲ್ಲಿ ನಾವು ಇಲ್ಲಿ ಹೇಗೆ ರೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಲ್ಪ್ ಡೆಸ್ಕ್ ನಲ್ಲಿ ತಿಳ್ಕೊಂಡಿದ್ದೀವಿ.